ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೀವು ನೋಡ್ತಾ ಇರೋ ರೆಸಿಪಿ ಹಾಗಲಕಾಯಿ ಫ್ರೈ, ಹಾಗಲಕಾಯಿ ಮಂಚೂರಿಯನ್ ಅಂತಲೂ ಹೇಳ್ಬೋದು. ಬರ್ರಿ ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಹಾಗಲಕಾಯಿನ ತೊಳೆದು ರೌಂಡಾಗಿ ತೆಳುವಾಗಿ ಹೆಚ್ಕೋಬೇಕು. ಹೆಚ್ಕೊಂಡು ಅದಕ್ಕೆ ಬೇಸಿಕ್ ಮಸಾಲ ಆ್ಯಡ್ ಮಾಡ್ಕೋಬೇಕು. ಈ ಮಸಾಲ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಹೋಗಿ ಚೆಕ್ ಮಾಡಿರಿ. ಇದನ್ನು ನೀರು ಹಾಕ್ಲಾರ್ದನ್ನು ಹಂಗೆ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಹಾಕಿರ್ತೀವಲ್ಲ ಅದು ನೀರು ಬಿಟ್ಕೊಳುತ್ತೆ. ಒಂದು ಅರ್ಧ ತಾಸು ನೆನೆ ಹಾಕ್ಬಿಟ್ಟು ಒಂದು ಕಡಾಯಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಫ್ರೈ ಮಾಡ್ಕೋಬೇಕು. ಒಂದು 70% ಬೆಂದಾದಮೇಲೆ ನಾ ಫಸ್ಟ್ ಬ್ಯಾಚ್ ತಗೊಳಕತ್ತೀನಿ. ಯಾಕಂದರೆ ಇದನ್ನು ನಾನು 2 ಸರಿ ಫ್ರೈ ಮಾಡ್ಕೋತೀನಿ. ಈಗ ನೋಡಿರಿ, 2ನೇ ಸರಿ ಫ್ರೈ ಆಗಿದ್ದು ಅದ್ರ ಜೊತೆನ ಮತ್ತು ಮೊದಲೇ ಸರಿ ಫ್ರೈ ಮಾಡಿ ಇಟ್ಕೊಂಡಿದ್ದು ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಅಂದರೆ 2 ಸರಿ ಫ್ರೈ ಮಾಡಿದ್ರೆ ಕ್ರಿಸ್ಪಿ ಬರ್ತಾವೆ ಮತ್ತು ಇಸ ಆಗಂಗಿಲ್ಲ. ನೋಡಿರಿ, ಈಗ ಎಲ್ಲನೂ ತಗೊಂಡು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇದನ್ನ ಯಾರ್ಯಾರು ಇಷ್ಟಪಡೋಂಗಿಲ್ಲ ಅಂಥವ್ರೆಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸರಿ ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ಈಗ ಬರ್ರಿ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಕಡಾಯಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಜೀರಿಗೆ ಮತ್ತು ಉದ್ದಾಗಿ ಹೆಚ್ಕೊಂಡಿದ್ದು ಹಸಿಮೆಣ್ಸಿನ್ಕಾಯಿ, ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೋಬೇಕು. ಮತ್ತು ಒಂದು ಸ್ವಲ್ಪ ಮಸಾಲ ಆ್ಯಡ್ ಮಾಡ್ಕೋಬೇಕು. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದು ಉಳ್ಳಾಗಡ್ಡಿ ಫ್ರೈ ಆದ ನಂತರ ಟೊಮೆಟೊ ಹಾಕ್ಕೋಬೇಕು. ನಾನೊಂದು 3 ಟೊಮೆಟೊ ಉದ್ದಕ್ಕೆ ಹೆಚ್ಕೊಂಡು ತೊಗೊಂಡಿನಿ. ಟೊಮೆಟೊ ಮೆತ್ತಗಾದ ನಂತರ ಅದಕ್ಕೆ ಫ್ರೈ ಮಾಡಿಟ್ಕೊಂಡಿದ್ದು ಹಾಗಲಕಾಯಿ ಮತ್ತೊಂದು ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ಕೋಬೇಕು. ಟೊಮೆಟೊ ಸಾಸ್ ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಇದು ಟೊಮೆಟೊ ಜಾಸ್ತಿ ಇದ್ರೆ ಟೇಸ್ಟ್ ಕೊಡುತ್ತೆ. ಈ ಹಾಗಲಕಾಯಿ ಪಲ್ಯನ ಬಿಸಿ ಇದ್ದಾಗಲೇ ತಿನ್ನಬೇಕು. ಯಾಕಂದ್ರೆ ಕ್ರಿಸ್ಪಿ ಇರ್ತಾವೆ, ಆಮೇಲೆ ಆದ್ರೆ ಮೆತ್ಕಾಗ್ಬಿಡುತ್ತೆ, ಅಷ್ಟೊಂದು ಟೇಸ್ಟ್ ಇರಲ್ಲ. ಇದನ್ನ ಚಪಾತಿ, ಅನ್ನ, ರೊಟ್ಟಿ ಜೊತೆನೂ ಹೊಂದುತ್ತೆ, ಎಲ್ಲದ್ರ ಜೊತೆನೂ ಮ್ಯಾಚ್ ಆಗುತ್ತೆ. ನೀವು ಬೇಕಿದ್ರೆ ಫ್ರೈ ಮಾಡಲಾರ್ದನ ಹಂಗನೂ ಒಗ್ಗರಣೆ ಕೊಟ್ಟು ಮಾಡ್ಕೋಬೋದು. ಯಾಕಂದ್ರೆ ಫ್ರೈಡ್ ತಿನ್ನಲಾರ್ದವರು ನೀವು ಹಂಗನೂ ಒಗ್ಗರಣೆ ಕೊಟ್ಟು ಮಾಡ್ಕೋಬೋದು, ಅದರ ಟೇಸ್ಟೇ ಇರುತ್ತೆ. ಲಾಸ್ಟಿಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೋಬೇಕು. ನಿಂಬೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀವು ನಿಂಬೆಹಣ್ಣು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು, ಹುಳಿ ಜಾಸ್ತಿ ತಿನ್ನೋಂಗಿಲ್ಲ ಅನ್ನೋರು. ನೋಡಿರಿ, ಇವಾಗ ಪಲ್ಯ ರೆಡಿ ಆಯಿತು. ನಾನು ಪಾಲಕ್ ಚಪಾತಿ ಜೊತೆ ಸರ್ವ್ ಮಾಡ್ಕೊಳಕತ್ತೀನಿ. ಭಾರಿ ಟೇಸ್ಟ್ ಇರ್ತೈತಿ. ನೀವು ನೋಡಕತ್ತಿರ್ಬೋದು ಎಷ್ಟು ಚಂದನೂ ಕಾಣಕತ್ತೈತಿ. ನಮ್ಮ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.